ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳವತೆ ಅಂತ. ಇವತ್ತಿನ ಎಪಿಸೋಡ್ ಮೂಲಕ ಡಿವಿಡೆಂಡ್ ಈಲ್ಡ್ ರಿಲೇಟೆಡ್ ಅಥವಾ ಯಾವ ಕಂಪನೀಸ್ಗಳು ನೆಕ್ಸ್ಟ್ 10-15 ದಿನಗಳಲ್ಲಿ ನೀವು ಆ ಕಂಪನಿನ ಓನ್ ಮಾಡಿದ್ರೆ ಅಡಿಷನಲ್ ಡಿವಿಡೆಂಡ್ ನಿಮಗೆ ಸಿಗುತ್ತೆ ಅನ್ನೋ ತರದ ಕಂಪನಿಗಳ ಮಾಹಿತಿಗಳನ್ನ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಬೇಸಿಕಲಿ 6 ಕಂಪನೀಸ್ಗಳ ಡೀಟೇಲ್ಸ್ ಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ಕನ್ಸಿಡರ್ ಮಾಡಿದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮ್ಗೆ ಸಿಗಬೇಕು ಅಂತ ಅಂದ್ರೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಮೊದಲನೇದಾಗಿ 3 ಮಾಹಿತಿಗಳನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಬರ್ತಕ್ಕಂಥದ್ದು ಡಿವಿಡೆಂಡ್ ಅಂದ್ರೆ ಏನಪ್ಪಾ. ಸೊ ಎಡಿಷನಲ್ ಆಗಿ ಈಗ ಕಂಪನಿ ಒಂದು ಕ್ಯಾಶ್ ಜನರೇಟ್ ಮಾಡಿದಾಗ ಅಥವಾ ಕಂಪನಿ ಪ್ರಾಫಿಟ್ಸ್ ಗಳನ್ನ ಜನರೇಟ್ ಮಾಡಿದಾಗ ಅದು ತನ್ನ ಗ್ರೋತ್ಗೋಸ್ಕರ ಯೂಸ್ ಮಾಡ್ಕೊಳ್ಬಹುದು ಒಂದ್ ಕಡೆ ಆಪ್ಷನ್. ಇನ್ನೊಂದ್ ಕಡೆಗೆ ಅವರ ಇನ್ವೆಸ್ಟರ್ಸ್ ಅಥವಾ ಯಾರು ಕಂಪನಿಲ ಶೇರ್ ಗಳನ್ನ ಹೋಲ್ಡ್ ಮಾಡ್ತಾ ಇರ್ತಾರೋ ಅವ್ರಿಗೆ ಒಂದು ಅಡಿಷನಲ್ ಖುಷಿಗೆ ಅಂತ ಕೊಡ್ತಕ್ಕಂಥ ಅಮೌಂಟ್ ಅಂತ ಹೇಳ್ಬೋದು. ಡಿವಿಡೆಂಡ್ ಅಂತ ಹೇಳ್ತಾರೆ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ ಗೆ ಕ್ರೆಡಿಟ್ ಆಗುತ್ತೆ ಕಂಪನಿಗಳಿಂದ, ನೀವು ಆ ಒಂದು ಸ್ಟಾಕ್ ಅನ್ನ ಹೋಲ್ಡ್ ಮಾಡ್ತಾ ಇದ್ರೆ. ಸೆಕೆಂಡ್ ಬರ್ತಕ್ಕಂಥದ್ದು ಎಕ್ಸ್ ಡಿವಿಡೆಂಡ್ ಡೇಟ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಯಾವ ಕಂಪನಿ ಒಂದು ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಅಂತ ಅಂದ್ರೆ ಆ ಡೇಟ್ ಒಳಗಡೆಗೆ ನೀವು ಆ ಕಂಪನಿಯ ಶೇರ್ ನ ಬೈ ಮಾಡ್ತಿದ್ದೀರಾ ಅಂತ ಅಂದ್ರೆ ಡಿವಿಡೆಂಡ್ ಅನೌನ್ಸ್ ಮಾಡಿರ್ತಕ್ಕಂಥದ್ದು ನಿಮಗೆ ಸಿಗುತ್ತೆ ಆಸ್ ಅ ಬೈಯರ್ ಆಫ್ ದಟ್ ಸ್ಟಾಕ್ ಅಂತ ಹೇಳ್ತಾರೆ. ಸೊ ಇದನ್ನ ಎಕ್ಸ್ ಡಿವಿಡೆಂಡ್ ಡೇಟ್ ಅಂತ ಹೇಳ್ತಾರೆ. ಮೂರನೇದಾಗಿ ಬರ್ತಕ್ಕಂಥದ್ದು ಡಿವಿಡೆಂಡ್ ಈಲ್ಡ್ ಅಥವಾ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಪರ್ಸೆಂಟೇಜ್ ಎಷ್ಟಾಗುತ್ತಪ್ಪ ಡಿವಿಡೆಂಡ್ ಅನೌನ್ಸ್ ಮಾಡೋರ ಲೆಕ್ಕ ಅಂತ ನೋಡೋದಾದ್ರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದ್ರೆ ಈಗ ₹100 ಬೆಲೆ ಬಾಳತಕ್ಕಂತಹ ಕಂಪನಿ ₹10 ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ ಪರ್ ಶೇರ್ಗೆ ಅಂತಂದ್ರೆ ಎಷ್ಟಾಯ್ತು? 10/100 ಮಾಡಿದ್ರೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ 10% ನಷ್ಟು ಡಿವಿಡೆಂಡ್ ಈಲ್ಡ್ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಅಂದ್ರೆ ಪರ್ ಶೇರ್ಗೆ ಎಷ್ಟು ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ ಡಿವೈಡೆಡ್ ಬೈ ಆ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಏನಿದೆಯೋ ಅದನ್ನ ಮಾಡಿದಾಗ ನಮಗೆ ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ಸಿಗುತ್ತೆ ಡಿವಿಡೆಂಡ್ ಪರ್ಸೆಂಟೇಜ್. ಇದನ್ನೇ ಡಿವಿಡೆಂಡ್ ಈಲ್ಡ್ ಅಂತ ಹೇಳ್ತಾರೆ. ಸೊ ಇವತ್ತಿನ ವಿಡಿಯೋ ಮೂಲಕ 1% ಗಿನ್ನ ಜಾಸ್ತಿ ಡಿವಿಡೆಂಡ್ ಈಲ್ಡ್ ಇರತಕ್ಕಂಥದ್ದು, ನೆಕ್ಸ್ಟ್ 10-15 ದಿನಗಳ ಒಳಗಡೆಗೆ ಎಕ್ಸ್ ಡಿವಿಡೆಂಡ್ ಇರತಕ್ಕಂಥದ್ದು, ಅಷ್ಟೇ ಅಲ್ಲ 5,000 ಕೋಟಿಗಿನ ಜಾಸ್ತಿ ಮಾರ್ಕೆಟ್ ವ್ಯಾಲ್ಯೂ ಇರತಕ್ಕಂತಹ ಟಾಪ್ 6 ಕಂಪನೀಸ್ ಗಳ ಮಾಹಿತಿಯನ್ನ ನಾನು ನಿಮಗೆ ಕೊಡಕ್ ಹೋಗ್ತಾ ಇದ್ದೀನಿ. ಸೊ ಲಾಸ್ಟ್ ಅಲ್ಲಿ ಡಿಸ್ಕಷನ್ ಮಾಡ್ತಕ್ಕಂತಹ ಕಂಪನಿ ಇರುತ್ತೋ ಹೈಯೆಸ್ಟ್ ಡಿವಿಡೆಂಡ್ ಈಲ್ಡ್ ಹೊಂದಿರತಕ್ಕಂತಹ ಕಂಪನಿ ಆಗಿರುತ್ತೆ. ಸೊ ಹಾಗಾಗಿ ಕೊನೆಯವರೆಗೂ ನೋಡ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಕ್ರಿಟಿಕಲ್ ಆಗಿರುತ್ತೆ ಈ ವಿಡಿಯೋನ. ಅಷ್ಟೇ ಅಲ್ಲ ನಾನು ಕೊಡ್ತಾ ಇರತಕ್ಕಂತಹ ಮಾಹಿತಿಗಳೇನಿದೆ ಅಥವಾ ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂತಹ ಡೇಟಾ ಫಾರ್ಮ್ ಅಲ್ಲಿ ಇರತಕ್ಕಂತಹ ಮಾಹಿತಿಗಳು 2ನೇ ತಾರೀಕು ಸೆಪ್ಟೆಂಬರ್ 2022ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರುತ್ತೆ. ಸೊ ಇವಾಗ ಕಂಪನೀಸ್ ಗಳ ಲಿಸ್ಟ್ ಅನ್ನ ಅರ್ಥ ಮಾಡ್ಕೊಂಡು ಹಾಗೆ ಅದರ ಫಂಡಮೆಂಟಲ್ ಮಾಹಿತಿಗಳನ್ನು ಕೂಡ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಮ್ಮ ಲಿಸ್ಟ್ ಇರತಕ್ಕಂತಹ ಮೊದಲನೆಯ ಕಂಪನಿ ಬಂದು ಜಿ ಎಂಟರ್ಟೈನ್ಮೆಂಟ್ ಲಿಮಿಟೆಡ್. ನಮ್ಮೆಲ್ಲರ ಜೀವನಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ ಯಾರಾದ್ರೂ ಈ ಧಾರಾವಾಹಿಗಳನ್ನ ನೋಡ್ತಾ ಇರ್ತಕ್ಕಂಥವ್ರಿಗೆ ಡೆಫಿನೆಟ್ಲಿ ಇದ್ರ ಬಗ್ಗೆ ಗೊತ್ತೇ ಇರುತ್ತೆ. ಜಿ ಎಂಟರ್ಟೈನ್ಮೆಂಟ್ ಲಿಮಿಟೆಡ್ ಇವರು ಓವರ್ ಆಲ್ ಮೀಡಿಯಾ ರಿಲೇಟೆಡ್ ಮೀಡಿಯಾ ಪಾರ್ಟ್ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಮೀಡಿಯಾ ರೈಟ್ಸ್ ಗಳನ್ನು ಕೂಡ ಹೊಂದಿರತಕ್ಕಂತಹ ಕಂಪನಿ ಆಗಿರುತ್ತೆ. ಮೀಡಿಯಾ ರೈಟ್ಸ್ ಗಳನ್ನ ಸೆಲ್ ಮಾಡ್ತಾರೆ. ಅಷ್ಟೇ ಅಲ್ಲ ಓವರ್ ಆಲ್ ಬ್ರಾಡ್ಕಾಸ್ಟಿಂಗ್ ಇರಬಹುದು, ಈ ರೀತಿಯಾದಂತಹ ಎಂಟೈರ್ ಎಂಟರ್ಟೈನ್ಮೆಂಟ್ ಮೀಡಿಯಾ ರಿಲೇಟೆಡ್ ಇರತಕ್ಕಂತಹ ಕೆಲಸಗಳನ್ನ ಆ ಕಂಪನಿ ಇವತ್ತಿನ ಮಟ್ಟಿಗೆ ಮಾಡ್ತಾ ಇದೆ. ಈ ಕಂಪನಿ ₹3 ಪರ್ ಶೇರ್ ಗೆ ಡಿವಿಡೆಂಡ್ ಅನೌನ್ಸ್ ಮಾಡಿರುತ್ತೆ. ಎಕ್ಸ್ ಡಿವಿಡೆಂಡ್ ಡೇಟ್ ಅಂದ್ರೆ ಯಾವ ಡೇಟಿನ ಒಳಗಡೆ ನೀವು ಒಂದು ಶೇರ್ ನ ಪರ್ಚೇಸ್ ಮಾಡಿದ್ರೆ ಡಿವಿಡೆಂಡ್ ನಿಮ್ಗೆ ಸಿಗುತ್ತಪ್ಪ ಅಂತಂದ್ರೆ 15 ಸೆಪ್ಟೆಂಬರ್ 2022 ಆಗಿರುತ್ತೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ ಗೆ ಈಲ್ಡ್ ಅಂತ ನೋಡೋದಾದ್ರೆ ಡಿವಿಡೆಂಡ್ ಈಲ್ಡ್ ಪರ್ಸೆಂಟೇಜ್ ರಫ್ಲಿ 1.2% ನಷ್ಟು ಡಿವಿಡೆಂಡ್ ಈಲ್ಡ್ ಈ ಕಂಪನಿದಾಗಿರುತ್ತೆ. ಸದ್ಯಕ್ಕೆ ಜಿ ಟಿವಿ ನೆಟ್ವರ್ಕ್ಸ್ ಅಂತ ಹೇಳೋದಾದ್ರೆ ಸುಮಾರು 16.1% ನಷ್ಟು ಎಂಟೈರ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಶೇರ್ ನ ಹೊಂದಿರುತ್ತೆ ಈ ಪರ್ಟಿಕ್ಯುಲರ್ ಬಿಸ್ನೆಸ್ ಗೆ ಸಂಬಂಧಪಟ್ಟ ಹಾಗೆ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ OTT ಪ್ಲಾಟ್ಫಾರ್ಮ್ಸ್ ಗಳು ಬಹಳ ಫೇಮಸ್ ಆಗ್ತದೆ ಇತ್ತೀಚೆಗೆ. ಕಂಪನೀಸ್ ಗಳು ಅವ್ರದೇ ಸ್ವಂತವಾದಂತಹ OTT ಪ್ಲಾಟ್ಫಾರ್ಮ್ಸ್ ಗಳನ್ನ ಬಿಡ್ತಾ ಇದ್ದಾರೆ. Z5 ಅನ್ನೋ OTT ಪ್ಲಾಟ್ಫಾರ್ಮ್ ಅನ್ನ ಜಿ ಕಂಪನಿನೂ ಕೂಡ ಬಿಟ್ಟಿತ್ತು. ಆಲ್ಮೋಸ್ಟ್ ಇದರ ಪ್ರಕಾರ ಅಂತ ಹೇಳೋದಾದ್ರೆ ಇಯರ್ ಆನ್ ಇಯರ್ 43% ನಷ್ಟು ಗ್ರೋತ್ ರೆವಿನ್ಯೂ ಅಲ್ಲಿ ಕಂಡು ಬರ್ತಾ ಇದೆ. ರಫ್ಲಿ 159 ಕೋಟಿಗಳಷ್ಟು ಒಂದು ರೆವಿನ್ಯೂ ಅನ್ನ ಕಂಪನಿ ಗಳಿಸಿತ್ತು ಈ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಇಂದ. ಹಾಗೆ ಕಂಪನಿಯ ಮಂತ್ಲಿ ಆಕ್ಟಿವ್ ಯೂಸರ್ಸ್ ಅಂತ ಹೇಳ್ತಾರೆ MAUs ಅಂತ, ಮಂತ್ಲಿ ಆಕ್ಟಿವ್ ಯೂಸರ್ಸ್ ಗಳಲ್ಲೂ ಕೂಡ ತುಂಬಾ ಸಿಗ್ನಿಫಿಕೆಂಟ್ ಗ್ರೋತ್ ಕಂಡು ಬಂದಿರುತ್ತೆ ರೀಸೆಂಟ್ ದಿನಗಳಲ್ಲಿ. ಆಲ್ಮೋಸ್ಟ್ ಜೂನ್ ಲೆಕ್ಕದಲ್ಲಿ ಅಂತ ಹೇಳೋದಾದ್ರೆ 100 ಮಿಲಿಯನ್ ಆಕ್ಟಿವ್ ಮಂತ್ಲಿ ಯೂಸರ್ಸ್ ಗಳನ್ನ ಆಲ್ರೆಡಿ ಕ್ರಾಸ್ ಆಗಿದೆ ಕಂಪನಿ. ಇಯರ್ ಆನ್ ಇಯರ್ 23 ಮಿಲಿಯನ್ಸ್ ನಷ್ಟು ಆಕ್ಟಿವ್ ಯೂಸರ್ಸ್ ಗಳು ಈ ಕಂಪನಿಯಲ್ಲಿ ಬೆಳೀತಾನೆ ಇದ್ದಾರೆ. ಬಟ್ ಇದು ಕಂಪನಿಯ ಸ್ಟ್ರೆಂತ್ ಪಾಯಿಂಟ್ ಗಳು ಅಂತ ಹೇಳೋದಾದ್ರೆ ವೀಕ್ನೆಸ್ ಗಳು ಕೂಡ ಇದ್ದೇ ಇರುತ್ತೆ ಕಂಪನಿಯಲ್ಲಿ. ಓವರ್ ಆಲ್ ಪರ್ಫಾರ್ಮೆನ್ಸ್ ಅಂತ ಹೇಳೋದಾದ್ರೆ ಓವರ್ ಆಲ್ ಇಬಿಟಾ ಹಾಗೆ ಆಪರೇಟಿಂಗ್ ರೆವಿನ್ಯೂ ಅಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಕಾಣ್ತಾ ಇಲ್ಲ ಕಂಪನಿ. ಆಪರೇಟಿಂಗ್ ರೆವಿನ್ಯೂ ಅಲ್ಲಿ ಬರೀ 4% ನಷ್ಟು ಇಯರ್ ಆನ್ ಇಯರ್ ಗ್ರೋತ್ ಕಂಡಿರುತ್ತೆ. ವೇರ್ ಇಬಿಟಾದಲ್ಲಿ ಡಿಕ್ಲೈನ್ ಅಥವಾ ಕಡಿಮೆ ಆಗಿರುತ್ತೆ ಗ್ರೋತ್ ಅಂತ ನಾವು ಹೇಳ್ಬೋದು. ನೋಡ್ತಾ ಇರಬಹುದು ನೀವು ಇಲ್ಲಿ ಇಬಿಟಾದಲ್ಲಿ ಸುಮಾರು 19.4% ನಿಂದ 12.8% ಗೆ ಕುಸಿತ ಕಂಡಿರುತ್ತೆ ಇಬಿಟಾ ಪರ್ಸೆಂಟೇಜ್ ಅಂತ ಹೇಳೋದಾದ್ರೆ Q1 ಫಿನಾನ್ಷಿಯಲ್ 2023 ರೀಸೆಂಟ್ ಡೇಟಾ ಪ್ರಕಾರ ಅಂತ ಕಂಪೇರ್ ಮಾಡಿ ನೋಡೋದಾದ್ರೆ. ಹಾಗೆ ಆಪರೇಟಿಂಗ್ ರೆವಿನ್ಯೂ ಕೂಡ ಸಿಗ್ನಿಫಿಕೆಂಟ್ ಆಗಿ
ಕಡಿಮೆ ಆಗಿರೋದ್ರೆ ಬರೀ 4% ಗ್ರೋತ್ ಮಾತ್ರ ಹೊಂದಿರೋದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಇದಷ್ಟೇ ಅಲ್ಲ, ಕಂಪನಿಯ ಮಾರ್ಕೆಟ್ ಶೇರ್ ಏನಿದೆಯೋ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅಂತ ಹೇಳೋದಾದ್ರೆ ಕಡಿಮೆ ಆಗ್ತಾ ಇರೋದನ್ನ ನಾವು ಇಲ್ಲಿ ಗಮನಿಸ್ತಾ ಇರಬಹುದು ಡೇಟಾ, ವಿಚ್ ಇಸ್ ಆಲ್ಸೋ ಒನ್ ಆಫ್ ದ ಕನ್ಸಿಡರಬಲ್ ಪಾಯಿಂಟ್ ಅಂತ ಹೇಳ್ಬೋದು. ಯಾವಾಗ್ಲೂ ಕೂಡ ಈ ರೀತಿಯಾದಂತಹ ಕಂಪನೀಸ್ ಗಳಿಗೆ ಆಡ್ ಇಂದ ಮೇಜರ್ ಆಗಿ ರೆವೆನ್ಯೂ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಇವರು ಮಾರ್ಕೆಟ್ ಶೇರ್ ಜಾಸ್ತಿ ಇದ್ದಷ್ಟು ಜಾಸ್ತಿ ಲಾಭವನ್ನು ಗಳಿಸತಕ್ಕಂತಹ ಚಾನ್ಸ್ ಇರುತ್ತೆ. ಬಟ್ ಮಾರ್ಕೆಟ್ ಶೇರ್ ಕನ್ಸಿಸ್ಟೆಂಟ್ ಆಗಿ ಕಡಿಮೆ ಆಗ್ತಾ ಇರೋದು ಕೂಡ ಒನ್ ಆಫ್ ದ ಕನ್ಸಿಡರಬ್ಲಿ ನೆಗೆಟಿವ್ ಪಾಯಿಂಟ್ ಅಥವಾ ಒಂದು ಸದ್ಯಕ್ಕಿರ್ತಕ್ಕಂತಹ ಡಿಸ್ಅಡ್ವಾಂಟೇಜ್ ಪಾಯಿಂಟ್ ಅಂತ ನಾವು ಹೇಳ್ಬೋದು. ಈ ಚಾಲೆಂಜಸ್ ಗಳನ್ನೆಲ್ಲ ಮೀರಿ ಕಂಪನಿ ಯಾವ ರೀತಿ ಕೆಲಸ ಮಾಡುತ್ತೆ ಬರ್ತಕ್ಕಂಥ ದಿನಗಳಲ್ಲಿ ಅಂತ ನಾವು ಕಾದ್ ನೋಡಬೇಕಾಗಿದೆ. ಇವಾಗ ಜಿ ಕಂಪನಿಯ ಓವರ್ ಆಲ್ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ಮೇಲೆ. ಸಿ ಎಂಟರ್ಟೈನ್ಮೆಂಟ್ ಕರೆಂಟ್ ಮಾರ್ಕೆಟ್ ಪ್ರೈಸ್ 248.75 ಆಗಿದ್ರೆ ಪಿ ರೇಷಿಯೋ 25.53 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0.01. ಕಳೆದ 5 ವರ್ಷದಲ್ಲಿ 4.94% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿದ್ರೆ ಕಂಪನಿ ರಿಟರ್ನ್ ಆನ್ ಇಕ್ವಿಟಿ 9.98% ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ 41% ನಷ್ಟು ಪಾಸಿಟಿವ್ ರಿಟರ್ನ್, ಬಟ್ ಕಳೆದ 5 ವರ್ಷದಲ್ಲಿ ನೆಗೆಟಿವ್ ಅಂದ್ರೆ ನೆಗೆಟಿವ್ ರಿಟರ್ನ್ ಕೊಟ್ಟಿರುತ್ತೆ. ನೆಗೆಟಿವ್ 13.73% ನಷ್ಟು ನೆಗೆಟಿವ್ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಕಂಪನಿ ತಂದು ಕೊಟ್ಟಿರುತ್ತೆ. ವೆರಿನ್ 200 ಡೇ ಮೂವಿಂಗ್ ಅವರೇಜ್ ಸದ್ಯಕ್ಕೆ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳೋದಾದ್ರೆ 251.63 ಟ್ರೇಡ್ ಆಗ್ತಾ ಇರುತ್ತೆ. ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಇದಕ್ಕಿಂತ ಕೆಳಗಡೆ ಟ್ರೇಡ್ ಆಗ್ತಾ ಇರೋದು ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಅಗೇನ್ ಕರೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಮೇಲೆ ಕ್ರಾಸ್ ಆಗಕ್ಕೆ ಶುರು ಆಯ್ತು ಅಂತಂದ್ರೆ ಪಾಸಿಟಿವ್ ಮೂಮೆಂಟಮ್ ನ ಎಕ್ಸ್ಪೆಕ್ಟ್ ಮಾಡ್ತಕ್ಕಂತಹ ಚಾನ್ಸ್ ಇರುತ್ತೆ ನಾವು ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಅಂತ ಹೇಳೋದಾದ್ರೆ. RSI 40 ರಿಂದ 60 ಬ್ಯಾಂಡ್ ಅಲ್ಲಿ ಇರೋದ್ರಿಂದ ನ್ಯೂಟ್ರಲ್ ಸೆಂಟಿಮೆಂಟ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಇದು ಕೂಡ ಅಷ್ಟೇ 60 ಮೇಲೆ ಕ್ರಾಸ್ ಆಯ್ತು ಅಂತಂದ್ರೆ ಪಾಸಿಟಿವ್ ಮೂಮೆಂಟಮ್ ಪ್ರೈಸ್ ಅಲ್ಲಿ ಕಾಣಲಿಕ್ಕೆ ಸಿಗಬಹುದು ನಮಗೆ ಆಸ್ ಪರ್ ಟೆಕ್ನಿಕಲ್ ಅನಾಲಿಸಿಸ್. ವೆಲ್, ನಮ್ಮಲ್ಲಿ ಇಷ್ಟಂತಹ ನೆಕ್ಸ್ಟ್ ಕಂಪನಿ ಬಂದು ಫಿನೋಲೆಕ್ಸ್ ಕೇಬಲ್ಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು, ಸೊ ಹೆಸರು ಹೇಳೋ ಪ್ರಕಾರನೇ ಕೇಬಲ್ಸ್ ಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಂಪನಿ. ಬಿಕಾಸ್ ಕಂಪನಿಯ ಬ್ರಾಂಡ್ ನೇಮ್ ಏನಿದೆಯೋ ಬೇಸಿಕಲಿ ಇವರು ಫಿನೋಲೆಕ್ಸ್ ಗ್ರೂಪ್ ಗೆ ಸೇರಿರ್ತಾರೆ. ಫಿನೋಲೆಕ್ಸ್ ಬ್ರಾಂಡ್ ಅನ್ನೋದು ಇವತ್ತಿನ ಮಟ್ಟಿಗೆ ಇಂಡಿಯಾದಲ್ಲಿ ಚಿರುಪರಿಚಿತ ಆಗಿರೋದ್ರಿಂದ ಆಬ್ವಿಯಸ್ಲಿ ಇನ್ಸ್ಟೆಂಟ್ ಆಗಿನೇ ಇವರಿಗೆ ಇಮಿಡಿಯೇಟ್ ಆಗಿ ಸಕ್ಸಸ್ ಸಿಕ್ಕಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಕೇಬಲ್ಸ್ ಬಿಸ್ನೆಸ್ ಅಂತ ಹೇಳೋದಾದ್ರೆ. ಓವರ್ ಆಲ್ ಡಿವಿಡೆಂಡ್ ಪ್ರಕಾರ ಅಂತ ಹೇಳೋದಾದ್ರೆ ಫಿನೋಲೆಕ್ಸ್ ಕೇಬಲ್ಸ್ ಸುಮಾರು ₹6 ಓವರ್ ಆಲ್ ಡಿವಿಡೆಂಡ್ ನ ಅನೌನ್ಸ್ ಮಾಡಿರ್ತಾರೆ ಪರ್ ಶೇರ್ ಗೆ. ಇದನ್ನ ಈಲ್ಡ್ ಗೆ ಕನ್ವರ್ಟ್ ಮಾಡಿ ನೋಡೋದಾದ್ರೆ ರಫ್ಲಿ 1.3% ನಷ್ಟು ಆಗಿರುತ್ತೆ ಡಿವಿಡೆಂಡ್ ಈಲ್ಡ್. ಈ ಪರ್ಟಿಕ್ಯುಲರ್ ಎಕ್ಸ್ ಡಿವಿಡೆಂಡ್ ಡೇಟ್ ಕೂಡ ಈ ಕಂಪನಿದು 15 ಸೆಪ್ಟೆಂಬರ್ 2022 ಆಗಿರುತ್ತೆ. ಇನ್ನು ಆ ಕಂಪನಿಯ ಓವರ್ ಆಲ್ ಫಂಡಮೆಂಟಲ್ ಮಾಹಿತಿಗಳನ್ನ ತಿಳ್ಕೊಳ್ಳೋದಾದ್ರೆ ನೀವು ನೋಡ್ತಾ ಇರಬಹುದು ಇಲ್ಲಿ ಓವರ್ ಆಲ್ 5 ಮ್ಯಾನುಫ್ಯಾಕ್ಚರಿಂಗ್ ಸೈಟ್ಸ್ ಗಳನ್ನ ಕಂಪನಿ ಹೊಂದಿದ್ರೆ ಓವರ್ ಆಲ್ 28 ಡಿಪೋಟ್ಸ್ ಗಳನ್ನ ಕಂಪನಿ ಹೊಂದಿರುತ್ತೆ ಇವತ್ತಿನ ಮಟ್ಟಿಗೆ. ಹಾಗೆ 5,000 ಚಾನಲ್ ಪಾರ್ಟ್ನರ್ಸ್ ಗಳು, 90,000ಕ್ಕಿಂತ ಜಾಸ್ತಿ ರಿಟೇಲರ್ಸ್ ಗಳನ್ನ ಹೊಂದಿರುತ್ತೆ ಕಂಪನಿ. 1,649 ಎಂಪ್ಲಾಯೀಸ್ ಗಳು ಈ ಕಂಪನಿಯಲ್ಲಿ ಇದ್ರೆ 22% ನಷ್ಟು ಮಾರ್ಕೆಟ್ ಶೇರ್ ಅನ್ನ ಆರ್ಗನೈಸ್ಡ್ ವೈರ್ ಇಂಡಸ್ಟ್ರಿಯಲ್ಲಿ ಕಂಪನಿ ತನ್ನದಾಗಿಸಿಕೊಂಡಿರುತ್ತೆ ಭಾರತದಲ್ಲಿ. ಸೊ ಇಟ್ ಇಸ್ ವೆರಿ ಕ್ಲಿಯರ್ ದಟ್ ವೈರ್ಸ್ ಹಾಗೆ ಕೇಬಲ್ಸ್ ರಿಲೇಟೆಡ್ ಬಿಸ್ನೆಸ್ ಅಂತ ಬಂದ್ರೆ ಬಹಳ ಸಿಗ್ನಿಫಿಕೆಂಟ್ ಮಾರ್ಕೆಟ್ ಪೊಸಿಷನ್ ಅನ್ನ ಆಸ್ ಅ ಬ್ರಾಂಡ್ ಈ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಬಹುಶಃ ಇದೇ ಕಾರಣಕ್ಕೆ ಅನ್ಸುತ್ತೆ ಸುಮಾರು 85% ನಷ್ಟು ರೆವಿನ್ಯೂ ಇವರಿಗೆ ಕೇಬಲ್ಸ್ ಅಂಡ್ ವೈರ್ಸ್ ಇಂದ ಇವತ್ತಿನ ಮಟ್ಟಿಗೆ ಈ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಇಂದ ಇವತ್ತಿನ ಮಟ್ಟಿಗೆ ಬರ್ತಾ ಇದೆ. ಇದು ಕಂಪನಿಗೆ ಇರತಕ್ಕಂತ ಸ್ಟ್ರೆಂತ್ ಪಾಯಿಂಟ್ಸ್ ಗಳಾದ್ರೆ ಯಾವುದೇ ಕಂಪನಿಗಾದ್ರೂ ವೀಕ್ನೆಸ್ ಇರುತ್ತೆ. ಈ ಕಂಪನಿಯ ಮೇಜರ್ ವೀಕ್ನೆಸ್ ಅಂತ ಅಂದ್ರೆ ಆಲ್ರೆಡಿ ನೀವು ಗೆಸ್ ಮಾಡ್ತಾ ಇರಬಹುದು, ಇವ್ರಿಗೆ ಬೇಕಾಗಿರ್ತಕ್ಕಂತಹ ರಾ ಮಟೀರಿಯಲ್ ಏನಿದೆಯೋ ಕಾಪರ್ ಆಗಿರುತ್ತೆ. ಕೇಬಲ್ಸ್ ಗಳು ಅಂತಂದ್ರೆ ಕಾಪರ್ ಮೇನ್ ಅದು ಕಂಡಕ್ಟರ್ ಆಗಿರುತ್ತೆ. ಇದರಲ್ಲಿ ಕಾಪರ್ ರಿಕ್ವೈರ್ಮೆಂಟ್ ಏನಿದೆ ಇದು ಡೈರೆಕ್ಟ್ ಆಗಿ ಕಮ್ಯುನಿಟಿ ಆಗಿರೋದ್ರಿಂದ ಫ್ಲಕ್ಚುಯೇಷನ್ಸ್ ಗಳು ಆಲ್ವೇಸ್ ಇದ್ದೇ ಇರುತ್ತೆ. ಆ ಫ್ಲಕ್ಚುಯೇಷನ್ಸ್ ಗಳನ್ನ ಗಮನದಲ್ಲಿ ಇಟ್ಕೊಂಡು ಇವರು ಪ್ರೈಸಿಂಗ್ ಇಟ್ಕೋಬೇಕಾಗಿರುತ್ತೆ. ಸೊ ಪ್ರೈಸಿಂಗ್ ಪವರ್ ಡೈರೆಕ್ಟ್ ಆಗಿ ಕಂಪನಿಗಿಲ್ಲ ಅನ್ನೋದು ಒನ್ ಆಫ್ ದ ಮೇಜರ್ ಚಾಲೆಂಜಿಂಗ್ ಪಾಯಿಂಟ್ ಆಗಿರುತ್ತೆ ಇಲ್ಲಿ. ಹಾಗೆ 75% ನಷ್ಟು ಇನ್ಪುಟ್ ಕಾಸ್ಟ್ ಇವರಿಗೆ ಡೈರೆಕ್ಟ್ ಆಗಿ ಕಾಪರ್ ಇಂದಾನೆ ಇರೋದ್ರಿಂದ ಕಾಪರ್ ಅಲ್ಲಿ ಆಗ್ತಕ್ಕಂತಹ ಏರುಪೇರಿನ ಬದಲಾವಣೆಗಳು ಡೈರೆಕ್ಟ್ ಆಗಿ ಕಂಪನಿಯ ಪ್ರೈಸಿಂಗ್ ಮೇಲೆ ಪರಿಣಾಮ ಬೀರುತ್ತೆ. ಇದೆ ಸದ್ಯದ ಮಟ್ಟಿಗೆ ಇರತಕ್ಕಂತಹ ಒಂದು ಮೇಜರ್ ಚಾಲೆಂಜಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಇದನ್ನೆಲ್ಲ ಮೀರಿ ಕಂಪನಿ ಯಾವ ರೀತಿ ಕೆಲಸ ಮಾಡ್ತಾ ಬರ್ತಕ್ಕಂಥ ದಿನದಲ್ಲಿ ಅಂತ ನಾವು ಕಾದ್ ನೋಡಬೇಕಾಗಿದೆ. ಇವಾಗ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ಮೇಲೆ. ಫಿನೋಲೆಕ್ಸ್ ಕೇಬಲ್ಸ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 458.55 ಆಗಿದ್ರೆ ಪಿ ರೇಷಿಯೋ 11.1, ಡೆಟ್ ಟು ಇಕ್ವಿಟಿ 0, ಯಾವುದೇ ರೀತಿಯ ಸಾಲ ಎಲ್ಲ ಕಂಪನಿಯಲ್ಲಿ. ಕಳೆದ 5 ವರ್ಷದಲ್ಲಿ 9.04% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿದ್ರೆ ಕಂಪನಿ ರಿಟರ್ನ್ ಆನ್ ಇಕ್ವಿಟಿ 16.33% ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ ನೆಗೆಟಿವ್ 3.11%, ಹಾಗೆ ಕಳೆದ 5 ವರ್ಷದಲ್ಲಿ ನೆಗೆಟಿವ್ 3.19% ನಷ್ಟು ರಿಟರ್ನ್ ಅನ್ನ ಅಥವಾ ನೆಗೆಟಿವ್ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಸದ್ಯದ ಮಟ್ಟಿಗೆ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳೋದಾದ್ರೆ 200 ಡೇ ಮೂವಿಂಗ್ ಅವರೇಜ್ 426.56 ಟ್ರೇಡ್ ಆಗ್ತಾ ಇರುತ್ತೆ. ಇದನ್ನ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಗೆ ಅಂತ ಕಂಪೇರ್ ಮಾಡಿ ನೋಡೋದಾದ್ರೆ ಡೆಫಿನೆಟ್ಲಿ ಕರೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಮೇಲೆ ಟ್ರೇಡ್ ಆಗ್ತಾ ಇರೋದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. RSI 14 ಕೂಡ 60 ಮೇಲೆ ಕ್ರಾಸ್ ಆಗಿದೆ ಆಲ್ರೆಡಿ. ಇದು ಕೂಡ ಪಾಸಿಟಿವ್ ಸ್ಟ್ರೆಂತ್ ಅನ್ನ ಸದ್ಯದ ಮಟ್ಟಿಗೆ ನಮಗೆ ಇಂಡಿಕೇಟ್ ಮಾಡ್ತಾ ಇದೆ. ವೆಲ್, ನಮ್ಮಲ್ಲಿ ಇರ್ತಕ್ಕಂತಹ ಮೂರನೇ ಕಂಪನಿ ಬಂದು MCX ಕಮ್ಯುನಿಟಿ ಎಕ್ಸ್ಚೇಂಜ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಹೆಸರಲ್ಲೇ ಇದೆ. MCX ಅಂತ ಅಂದ್ರೆ ಓವರ್ ಆಲ್ ಕಮ್ಯುನಿಟಿಗೆ ಇರ್ತಕ್ಕಂಥ ಅಥವಾ ಕಮ್ಯುನಿಟೀಸ್ ಗಳ ಎಕ್ಸ್ಚೇಂಜ್ ಇರ್ತಕ್ಕಂತಹ ಮಾರ್ಕೆಟ್ ಅಂತ ಹೇಳ್ಬೋದು. ಲೈಕ್ ಈಗ NSE BSE ಯಾವ ರೀತಿ ಕೆಲಸ ಮಾಡ್ತಾ ಇದೆಯೋ ಅದೇ ರೀತಿ ಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಆಗಿ ಓವರ್ ಆಲ್ ಕಮ್ಯುನಿಟಿ ಮಾರ್ಕೆಟ್ ಗೆ ಈ ಕಂಪನಿ ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ. ಕ್ರೂಡ್ ಆಯಿಲ್ ಇರ್ಬೋದು, ಗೋಲ್ಡ್ ಇರ್ಬೋದು, ಸಿಲ್ವರ್ ಇರ್ಬೋದು, ಈ ರೀತಿಯಾದಂತಹ ಕಮ್ಯುನಿಟೀಸ್ ಗಳ ಡೆರಿವೇಟಿವ್ಸ್ ಗಳನ್ನ ಟ್ರೇಡ್ ಮಾಡ್ಲಿಕ್ಕೆ ಈ ಒಂದು ಎಕ್ಸ್ಚೇಂಜ್ ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಪ್ರೆಸೆಂಟ್ ಅಲ್ಲಿ ಇರುತ್ತೆ. 2003 ರಿಂದ ಸ್ಟಾರ್ಟ್ ಆದಂತಹ ಕಂಪನಿ MCX ಆಗಿದೆ.
ಆಗಿರುತ್ತೆ. ಈ ಕಂಪನಿ ಓವರ್ ಆಲ್ ಡಿವಿಡೆಂಡ್ ಪ್ರಕಾರ ಅಂತ ಹೇಳೋದಾದ್ರೆ ಸುಮಾರು 17.4 ರೂಪಾಯಿಗಳಷ್ಟು ಪರ್ ಶೇರ್ಗೆ ಈ ಡಿವಿಡೆಂಡ್ ಅನೌನ್ಸ್ ಆಗಿರುತ್ತೆ. ರಫ್ಲಿ ಇದನ್ನ ಡಿವಿಡೆಂಡ್ ಈಲ್ಡ್ ಅಂತ ಹೇಳೋದಾದ್ರೆ ಸುಮಾರು 1.36% ನಷ್ಟು ಡಿವಿಡೆಂಡ್ ಈಲ್ಡ್ ಆಗಿರುತ್ತೆ. ಹಾಗೆ ಎಕ್ಸ್ ಡಿವಿಡೆಂಡ್ ಡೇಟ್ ಬಂದು ಅಂದ್ರೆ ಯಾವ ಡೇಟಿನ ಒಳಗಡೆ ನೀವು ಪರ್ಚೇಸ್ ಮಾಡಿದ್ರೆ ಲಾಭ ನಿಮ್ಗೆ ಸಿಗುತ್ತಪ್ಪ ಅಂತ ಹೇಳೋದಾದ್ರೆ 19 ಸೆಪ್ಟೆಂಬರ್ 2022 ಆಗಿರುತ್ತೆ. ಹಾಗೆ ಕಂಪನಿಗೆ ಇರತಕ್ಕಂತ ಮೇಜರ್ ಅಡ್ವಾಂಟೇಜ್ ಮೇಜರ್ ಸ್ಟ್ರೆಂತ್ ಪಾಯಿಂಟ್ ಅಂತಂದ್ರೆ ಇವರು ಮಾರ್ಕೆಟ್ ಲೀಡರ್ ಆಗಿರ್ತಾರೆ. ಮೊನೋಪೊಲಿ ಬಿಸ್ನೆಸ್ ಅಂತಾನೆ ಹೇಳ್ಬೋದು. ಸುಮಾರು 96% ನಷ್ಟು ಮಾರ್ಕೆಟ್ ಶೇರ್ ನ ರಫ್ಲಿ ಈ ಕಂಪನಿ ಹೊಂದಿರುತ್ತೆ ಇವತ್ತಿನ ಮಟ್ಟಿಗೆ ಕಮ್ಯುನಿಟೀಸ್ ಎಕ್ಸ್ಚೇಂಜ್ ಅಂತ ಹೇಳೋದಾದ್ರೆ ಭಾರತದಲ್ಲಿ. ಹಾಗೆ ರೀಸೆಂಟ್ ಡೇಟಾ ಪ್ರಕಾರ ಓವರ್ ಆಲ್ ಯಾವ್ಯಾವ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಎಷ್ಟು ಮಾರ್ಕೆಟ್ ಶೇರ್ ನ ಈ ಕಂಪನಿ ಹೊಂದಿದೆ ಅನ್ನೋದನ್ನ ನಾವು ತೋರಿಸ್ತಾ ಇದ್ವಿ, ಗಮನಿಸ್ತಾ ಇರಬಹುದು ನೀವು ಇಲ್ಲಿ. ಪ್ರಿಷಿಯಸ್ ಮೆಟಲ್ಸ್ ಅಂಡ್ ಸ್ಟೋನ್ಸ್ ಆ ಒಂದು ವಿಷಯ ಅಂತ ಹೇಳೋದಾದ್ರೆ MCX ಶೇರ್ ಇವತ್ತಿನ ಮಟ್ಟಿಗೆ 99.99% ಆಲ್ಮೋಸ್ಟ್ 100% ಅಂತ ಹೇಳ್ಬೋದು. ಎನರ್ಜಿ ರಿಲೇಟೆಡ್ 100%, ಬೇಸ್ ಮೆಟಲ್ಸ್ ಅಲ್ಲಿ ಕೂಡ 99.99%, ಅಗ್ರಿ ಕಮೋಡಿಟೀಸ್ ಅಲ್ಲಿ 16.98% ಆಗಿದ್ರೆ ಇಂಡೆಕ್ಸ್ ಫ್ಯೂಚರ್ ಅಲ್ಲಿ 86.67% ನಷ್ಟು ಮಾರ್ಕೆಟ್ ಶೇರ್ ನ ತನ್ನದಾಗಿಸಿಕೊಂಡಿರುತ್ತೆ. ಸೊ ಆಲ್ರೆಡಿ ಗಮನಿಸ್ತಾ ಇರಬಹುದು ನೀವು, ಒಂದೇ ವರ್ಟಿಕಲ್ ಅಲ್ಲಿ ಕಂಪನಿ ತನ್ನ ಬಿಸ್ನೆಸ್ ಮಾಡೆಲ್ ನ ಹೊಂದಿಲ್ಲ. ಬೇರೆ ಬೇರೆ ರೀತಿಯಾದಂತಹ ಸೆಗ್ಮೆಂಟ್ಸ್ ಗಳು, ಇವೊಂದು ಕಮೋಡಿಟೀಸ್ ಆದ್ರೂ ಕೂಡ ಅದರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸೆಗ್ಮೆಂಟ್ಸ್ ಗಳು ಬರುತ್ತೆ ಅಲ್ವಾ. ಆ ಎಲ್ಲಾ ಸೆಗ್ಮೆಂಟ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ಬಿಸ್ನೆಸ್ ಅನ್ನ ಹೊಂದಿರುತ್ತೆ. ಮೊನೋಪೊಲಿ ಆಗಿರೋದೇ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಹೇಳ್ಬೋದು ಈ ಕಂಪನಿಗೆ. ಬಟ್ ಕಮೋಡಿಟೀಸ್ ಮಾರ್ಕೆಟ್ ಅನ್ನೋದೇನಿದೆ ಹೊರಗಡೆ ದೇಶಗಳಲ್ಲಿ ಬಹಳ ಫೇಮಸ್ ಕಮೋಡಿಟೀಸ್ ಟ್ರೇಡಿಂಗ್ ಅಂತ ಅಂದ್ರೆ, ಬಟ್ ಭಾರತದಲ್ಲಿ ಅಷ್ಟೊಂದು ಫೇಮಸ್ ಇಲ್ಲ. ಅರ್ಲಿ ಸ್ಟೇಜ್ ಅಲ್ಲಿ ಇದೀವಿ ನಾವು, ಇನ್ನೂ ಅಷ್ಟೊಂದು ಟ್ರೇಡ್ ಮಾಡಲ್ಲ ಜನಗಳು ಇದರಲ್ಲಿ. ಸೊ ಅದೇ ಕಾರಣಕ್ಕೆ ಅನ್ಸುತ್ತೆ ಇವರ ರೆವಿನ್ಯೂಸ್ ಗಳಿರ್ಬೋದು, ಪ್ರಾಫಿಟ್ಸ್ ಗಳಿರ್ಬೋದು ಲಾಸ್ಟ್ 4-5 ವರ್ಷಗಳಲ್ಲಿ ಬಹಳ ಇನ್ಕನ್ಸಿಸ್ಟೆಂಟ್ ಆಗಿದೆ, ವಾಲಟೈಲ್ ಆಗಿದೆ. ತುಂಬಾ ಕನ್ಸಿಸ್ಟೆಂಟ್ ಗ್ರೋತ್ ಅಂತ ಇಲ್ಲಿ ನಾವಿಲ್ಲಿ ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ, ನೋಡ್ತಾ ಇರಬಹುದು ನೀವು. ಹಾಗೆ ರೀಸೆಂಟ್ ದಿನಗಳಲ್ಲಿ ಆಪ್ಷನ್ಸ್ ಅನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರು ಈ ಪರ್ಟಿಕ್ಯುಲರ್ ಎಕ್ಸ್ಚೇಂಜ್ ಅಲ್ಲಿ. ಆಪ್ಷನ್ಸ್ ರಿಲೇಟೆಡ್ ಟ್ರೇಡಿಂಗ್ ಅಂತ ಹೇಳೋದಾದ್ರೂ ಕೂಡ ಫ್ಲಾಟ್ ಆಗೇನಿದೆ ಲಾಸ್ಟ್ 5 ವರ್ಷದಲ್ಲಿ ಓವರ್ ಆಲ್ ಟರ್ನ್ ಓವರ್ ಅಂತ ಹೇಳೋದಾದ್ರೆ ಆವರೇಜ್ ಡೈಲಿ ಟರ್ನ್ ಓವರ್. ಸೊ ಇದು ಕೂಡ ಸದ್ಯದ ಮಟ್ಟಿಗೆ ಇರತಕ್ಕಂತಹ ಕನ್ಸರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಸಿನ್ಸ್ ಅರ್ಲಿ ಸ್ಟೇಜ್ ಅಲ್ಲಿ ಇವರು ಇರೋದ್ರಿಂದ ಆಬ್ವಿಯಸ್ಲಿ ಏನಾದ್ರೂ ಒಂದು ಬೆನಿಫಿಟ್ಸ್ ಗಳಾದ್ರೂ ಕೂಡ ಜಾಸ್ತಿ ಜನಗಳು ಟ್ರೇಡ್ ಮಾಡೋಕೆ ಶುರು ಮಾಡಿದ್ರೆ ಅದರ ಇಮಿಡಿಯೇಟ್ ಲಾಭ ಈ ಕಂಪನಿಗೆ ಸಿಗುತ್ತೆ. ಹಾಗೆ ಇವರು ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಮೊನೋಪೊಲಿ ಬಿಸ್ನೆಸ್ ಅನ್ನ ಹೊಂದಿರ್ತಾರೆ ಇವತ್ತಿನ ಮಟ್ಟಿಗೆ. ಅದು ಕೂಡ ಒನ್ ಆಫ್ ದ ಫೇವರ್ ಅಂತ ಹೇಳ್ಬೋದು ಈ ಕಂಪನಿಗೆ ಇರತಕ್ಕಂಥದ್ದು. ಅಟ್ ದ ಸೇಮ್ ಟೈಮ್ ಸದ್ಯದಲ್ಲಿರ್ತಕ್ಕಂತಹ ಇನಿಷಿಯಲ್ ಚಾಲೆಂಜಸ್ ಗಳನ್ನೆಲ್ಲ ಮೀರಿ ಯಾವ ರೀತಿ ಕಂಪನಿ ಕೆಲಸ ಮಾಡುತ್ತೆ ಅಂತ ನಾವು ಕಾದ್ ನೋಡಬೇಕಾಗಿದೆ. ಇವಾಗ MCX ಕಂಪನಿಯ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ, ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ಮೇಲೆ. MCX ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 1277.25 ರೂಪಾಯಿ ಆಗಿದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 40.27 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0, ಯಾವುದೇ ರೀತಿಯ ಸಾಲ ಇಲ್ಲ ಕಂಪನಿಯಲ್ಲಿ. ಹಾಗೆ ಕಳೆದ 5 ವರ್ಷದಲ್ಲಿ 7.17% ನಷ್ಟು ಓವರ್ ಆಲ್ ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿರುತ್ತೆ. ROE ಬಂದು ರಿಟರ್ನ್ ಆನ್ ಇಕ್ವಿಟಿ ಇನ್ ಟರ್ಮ್ಸ್ ಆಫ್ ದ ಪರ್ಸೆಂಟೇಜ್ ಅಂತ ಹೇಳೋದಾದ್ರೆ 11.24 ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ ನೆಗೆಟಿವ್ 19.82% ನಷ್ಟು ರಿಟರ್ನ್. ಹಾಗೆ ಕಳೆದ 5 ವರ್ಷದಲ್ಲಿ 3.49% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಕರೆಂಟ್ ಮಾರ್ಕೆಟ್ ಪ್ರೈಸ್ 200 ಮೂವಿಂಗ್ ಅವರೇಜ್ ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ಸದ್ಯದ ಮಟ್ಟಿಗೆ 200 ಮೂವಿಂಗ್ ಅವರೇಜ್ 1396 ಇರುತ್ತೆ. ಸೊ ಈ ಒಂದು ಲೆಕ್ಕಾಚಾರದಲ್ಲಿ ಇವಾಗ ಸದ್ಯದ ಮಟ್ಟಿಗೆ ನೆಗೆಟಿವ್ ಸ್ಟ್ರೆಂತ್ ನಡೀತಾ ಇದೆ ಅಂತ ಹೇಳ್ಬೋದು. 200 ಮೂವಿಂಗ್ ಅವರೇಜ್ ಪ್ರಕಾರ RSI 14 40ರಿಂದ 60 ಬ್ಯಾಂಡ್ ಅಲ್ಲಿ ಇದೆ, 43.2. ಸೊ ಇದು ನ್ಯೂಟ್ರಲ್ ಸೆಂಟಿಮೆಂಟ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಬಟ್ ಅಗೇನ್ ಇದು 40 ಕೆಳಗಡೆಗೆ ಕ್ರಾಸ್ ಆಯ್ತು ಅಂತಂದ್ರೆ ಬೇರಿಶ್ ಮೂಮೆಂಟಮ್ ಸ್ಟಾರ್ಟ್ ಆಗ್ತಕ್ಕಂತಹ ಚಾನ್ಸ್ ಇರುತ್ತೆ RSI ಪ್ರಕಾರ. ವೆಲ್, ನಮ್ಮಲ್ಲಿ ಇರ್ತಕ್ಕಂತಹ 4ನೇ ಕಂಪನಿ ಬಂದು ನಾಲ್ಕೋ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಲಿಮಿಟೆಡ್. ಹೆಸರು ಹೇಳೋ ಪ್ರಕಾರನೇ ಅಲ್ಯೂಮಿನಿಯಾ ಹಾಗೆ ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಹಾಗೆ ಸೆಲ್ಲಿಂಗ್ ಕೆಲಸಗಳನ್ನ ಮಾಡ್ತಾ ಇದೆ ಕಂಪನಿ ಇವತ್ತಿನ ಮಟ್ಟಿಗೆ. ನವರತ್ನ ಲಿಸ್ಟ್ ಗಳಲ್ಲಿ ಬರ್ತಕ್ಕಂತಹ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಕೂಡ ಇದಾಗಿರುತ್ತೆ. ಇವರು ಓವರ್ ಆಲ್ 1.5 ರೂಪಾಯಿ ಪರ್ ಶೇರ್ ಗೆ ಡಿವಿಡೆಂಡ್ ನ ಅನೌನ್ಸ್ ಮಾಡಿರ್ತಾರೆ. ಇದನ್ನ ಡಿವಿಡೆಂಡ್ ಈಲ್ಡ್ ಗೆ ಕನ್ವರ್ಟ್ ಮಾಡ್ತೀವಪ್ಪ ಅಂತಂದ್ರೆ ರಫ್ಲಿ 1.95% ನಷ್ಟು ಡಿವಿಡೆಂಡ್ ಈಲ್ಡ್ ಆಗಿರುತ್ತೆ. ಇದು ಕೂಡ ಸೆಪ್ಟೆಂಬರ್ 15, 2022 ಡೇಟ್ ಅನ್ನ ಎಕ್ಸ್ ಡಿವಿಡೆಂಟ್ ಆಗಿ ಹೊಂದಿರುತ್ತೆ ಈ ಕಂಪನಿ. ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಕಂಪನಿಗೆ ಇರ್ತಕ್ಕಂಥದ್ದು ಇವರಿಗಿರ್ತಕ್ಕಂತಹ ಇಂಟಿಗ್ರೇಟೆಡ್ ಆಪರೇಷನ್ಸ್ ಗಳು ಅಂತ ಹೇಳ್ಬೋದು. ಸೊ ಬೇಸಿಕಲಿ ಇವರ ಎಂಡ್ ಪ್ರಾಡಕ್ಟ್ ಏನಿರುತ್ತೋ ಆ ಪ್ರಾಡಕ್ಟ್ ನ ರೆಡಿ ಮಾಡಕ್ಕೆ ಬೇಕಾಗಿರ್ತಕ್ಕಂತಹ ರಾ ಮಟೀರಿಯಲ್ಸ್ ಗಳ ಫೆಸಿಲಿಟಿಯನ್ನ ಕಂಪನಿ ತಾನೇ ಹೊಂದಿರುತ್ತೆ. ಅಲ್ಯೂಮಿನಿಯಂ ಅನ್ನ ಇದು ಮೇನ್ ಎಂಡ್ ಪ್ರಾಡಕ್ಟ್ ಆಗಿರುತ್ತೆ. ಅಲ್ಯೂಮಿನಿಯಂ ಅನ್ನೋದು ಅದಕ್ಕೆ ಬೇಕಾಗಿರ್ತಕ್ಕಂತಹ ಪ್ರಾಡಕ್ಟ್ ಅಲ್ಯೂಮಿನಿಯಂ. ಇದಕ್ಕೆ ಬೇಕಾಗಿರ್ತಕ್ಕಂತಹ 100% ರಿಕ್ವೈರ್ಮೆಂಟ್ ಕೆಪಾಸಿಟಿಯನ್ನ ಕಂಪನಿ ಆಲ್ರೆಡಿ ಇಂಟಿಗ್ರೇಟೆಡ್ ಆಗಿ ಹೊಂದಿರೋದು ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಹಾಗೆ ಕಂಪನಿಗೆ ಬೇಕಾಗಿರ್ತಕ್ಕಂಥ ರಾ ಮಟೀರಿಯಲ್ಸ್ ಗಳಿದೆಯೋ ಆ ರಾ ಮಟೀರಿಯಲ್ಸ್ ಗಳ ಸೋರ್ಸ್ ಗೆ ಬಹಳ ಹತ್ತಿರವಾಗಿರ್ತಕ್ಕಂಥ ಫೆಸಿಲಿಟಿ ಕಂಪನಿ ಹೊಂದಿರೋದು ಕೂಡ ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಆಗಿರುತ್ತೆ. ಓವರ್ ಆಲ್ ಇಂಟಿಗ್ರೇಟೆಡ್ ಆಪರೇಷನ್ಸ್ ಹಾಗೆ ಇವರ ಸ್ಟ್ರಾಟಜಿಟಿಕ್ ಒಂದು ಪ್ಲಾಂಟ್ ಲೊಕೇಶನ್ಸ್ ಗಳಿದೆಯೋ ಈ ಕಂಪನಿಗೆ ಇರ್ತಕ್ಕಂತಹ ಮೇಜರ್ ಸ್ಟ್ರೆಂತ್ ಆಗಿರುತ್ತೆ. ಬಹುಶಃ ಇದೇ ಕಾರಣಕ್ಕೆ ಅನ್ಸುತ್ತೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಗಳು ಕಂಪನಿದು ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಆಗ್ತಾ ಇದೆ. ಕ್ವಾರ್ಟರ್ ಬೈ ಕ್ವಾರ್ಟರ್ ಡೇಟಾವನ್ನು ನಾವು ತೋರಿಸ್ತಾ ಇದೀವಿ, ಗಮನಿಸ್ತಾ ಇರಬಹುದು. ಮಾರ್ಚ್ ಫಿನಾನ್ಷಿಯಲ್ 2021 ನಲ್ಲಿ 944 ಇದ್ದಂತಹ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ 1619 ಕೋಟಿಗಳಿಗೆ ತಲುಪಿದೆ ಮಾರ್ಚ್ 2022 ಒಳಗಡೆಗೆ. ಬಟ್ ಕಂಪನಿಗೆ ಇರ್ತಕ್ಕಂತಹ ಮೇಜರ್ ಚಾಲೆಂಜ್ ಅಂತ ಅಂದ್ರೆ LME ಮೇಲೆ ಇರ್ತಕ್ಕಂತಹ ಮೇಜರ್ ಡಿಪೆಂಡೆನ್ಸಿ. LME ಅಂತ ಅಂದ್ರೆ
ಪೇಯಿಂಗ್ ಅಲ್ಯೂಮಿನಿಯಂ ಅಂತ ಹೇಳ್ತಾರೆ. ಇದರಲ್ಲಿ ಆಗ್ತಾ ಇರ್ತಕ್ಕಂಥ ಪ್ರೈಸಸ್ ನ ಬದಲಾವಣೆಗಳ ಪರಿಣಾಮ ಡೈರೆಕ್ಟ್ ಆಗಿ ಕಂಪನಿ ಮೇಲೆ ಬೀರುತ್ತೆ. ರೀಸೆಂಟ್ ದಿನಗಳ ಎಕ್ಸಾಂಪಲ್ ಅಂತ ಹೇಳೋದಾದ್ರೆ ರಷ್ಯಾ ಯುಕ್ರೇನ್ ಅನ್ನ ಅಕ್ವೈರ್ ಮಾಡ್ಕೋ ಅಥವಾ ಇನ್ವೇಡ್ ಮಾಡ್ತು, ಆ ರೀತಿಯಂತ ಸಂದರ್ಭದಲ್ಲಿ ರಷ್ಯಾ ಮೇಲೆ LME ಪ್ರೈಸಸ್ ಗಳೇನಿದೆಯೋ ಅವರು ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಕ್ಕಂಥದಕ್ಕೆ ಚಾರ್ಜಸ್ ಗಳನ್ನ ಆಡ್ ಮಾಡಬೇಕು ಅನ್ನೋ ಒಂದು ಸುದ್ದಿಗಳು ಬರ್ತಾ ಇತ್ತು. ಆಟೋಮೆಟಿಕಲಿ LME ಸಡನ್ ಆಗಿ ಶಾರ್ಪ್ ಪ್ರೈಸ್ ಕಂಡು ಬಂತು. ಅದೇ ಸಮಯದಲ್ಲಿ ನ್ಯಾಲ್ಕೋ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಫಿಟಬಲ್ ಟ್ರೇಡ್ ಆಗಿರುತ್ತೆ. ಸೊ ಈ ಒಂದು ಸಿಚುವೇಶನ್ ಗಳಿಗೆ ತಕ್ಕ ಹಾಗೆ ನ್ಯಾಲ್ಕೋ ಶೇರ್ ಪ್ರೈಸ್ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ತೋರಿಸ್ತಾ ಇದೀವಿ, ಗಮನಿಸ್ತಾ ಇರಬಹುದು. ರಷ್ಯಾ ಯುಕ್ರೇನ್ ಅನ್ನ ಇನ್ವೇಡ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಎರಡೂ ಚಾರ್ಟ್ಸ್ ಗಳನ್ನ ನಾವಿಲ್ಲಿ ತೋರಿಸ್ತಾ ಇದೀವಿ. ಅಲ್ಯೂಮಿನಿಯಂ ಆಗಿರ್ತಕ್ಕಂಥ ಬದಲಾವಣೆಯನ್ನು ಗಮನಿಸಬಹುದು. ಅಟ್ ದ ಸೇಮ್ ಟೈಮ್ ಈ ಒಂದು ಕಂಪನಿ ನ್ಯಾಲ್ಕೋ ಶೇರ್ ನ ಬದಲಾವಣೆಗಳನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ಇದು ಯಾವಾಗ ಇಂಪ್ಲಿಮೆಂಟ್ ಆಗಲ್ಲ ಅಂತ ಗೊತ್ತಾಯ್ತು, ಅದಾದ್ಮೇಲೆ ಕೂಡ ಅಲ್ಯೂಮಿನಿಯಂ ಕೂಡ ಶಾರ್ಪ್ ಆಗಿ ಫಾಲ್ ಆಗಿದೆ. ಅಟ್ ದ ಸೇಮ್ ಟೈಮ್ ನ್ಯಾಲ್ಕೋ ಪ್ರೈಸ್ ಕೂಡ ಶಾರ್ಪ್ ಆಗಿ ಫಾಲ್ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಟ್ ಇಸ್ ವೆರಿ ಕ್ಲಿಯರ್, ಅಲ್ಯೂಮಿನಿಯಂ ಪ್ರೈಸಸ್ ಗಳ ಮೇಲೆ ಪ್ರೈಸ್ ಫ್ಲಕ್ಚುಯೇಷನ್ಸ್ ಗಳ ಡಿಪೆಂಡೆನ್ಸ್ ಏನಿದೆಯೋ ಈ ಕಂಪನಿದು, ಅಟ್ ದ ಸೇಮ್ ಟೈಮ್ ಅಲ್ಲಿ ಆಗ್ತಕ್ಕಂಥ ಬದಲಾವಣೆಗಳ ಇಮಿಡಿಯೇಟ್ ಪರಿಣಾಮವನ್ನು ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ಗೆ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದೇ ಸದ್ಯದ ಮಟ್ಟಿಗೆ ಇರತಕ್ಕಂತಹ ಮೇಜರ್ ಚಾಲೆಂಜ್. ಇದನ್ನ ಮೀರಿ ಕಂಪನಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಾವು ಕಾದ್ ನೋಡಬೇಕಾಗಿದೆ. ಇವಾಗ ಕಂಪನಿಯ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ಮೇಲೆ. ನ್ಯಾಲ್ಕೋ ಕರೆಂಟ್ ಪ್ರೈಸ್ ಬಂದು 77.1 ರೂಪಾಯಿ ಆಗಿದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 4.45 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0.01. ಕಳೆದ 5 ವರ್ಷದಲ್ಲಿ 13.46% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿದ್ರೆ ಕಂಪನಿ ರಿಟರ್ನ್ ಆನ್ ಇಕ್ವಿಟಿ 25.41 ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ ನೆಗೆಟಿವ್ ರಿಟರ್ನ್ -17.89% ನಷ್ಟು, ಕಳೆದ 5 ವರ್ಷದಲ್ಲಿ 0.85 ಆಲ್ಮೋಸ್ಟ್ ನ್ಯೂಟ್ರಲ್ ರಿಟರ್ನ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು ಹೂಡಿಕೆದಾರರಿಗೆ. 200 ಡೇ ಮೂವಿಂಗ್ ಅವರೇಜ್ ಸದ್ಯಕ್ಕೆ 89.84 ಇದಕ್ಕೆ ಕಂಪೇರ್ ಮಾಡಿ ನೋಡೋದಾದ್ರೆ ಕರೆಂಟ್ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರೋದು ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. RSI 14 40ರಿಂದ 60 ಬ್ಯಾಂಡ್ ಅಲ್ಲಿ ಬರ್ತಾ ಇದೆ, 45.7. ಸೊ ಇದು ನ್ಯೂಟ್ರಲ್ ಸೆಂಟಿಮೆಂಟ್ ನ ಇಂಡಿಕೇಟ್ ಮಾಡ್ತಾ ಇದೆ. ಬಟ್ 40 ಕೆಳಗಡೆಗೆ ಕ್ರಾಸ್ ಆಗಿ ಶುರು ಆಯ್ತು ಅಂತಂದ್ರೆ ಬೇರಿಶ್ ಮೊಮೆಂಟಮ್ ಸ್ಟಾರ್ಟ್ ಆಗ್ತಕ್ಕಂತಹ ಚಾನ್ಸ್ ಇರುತ್ತೆ. ನಮ್ಮಲ್ಲಿ ಇರತಕ್ಕಂತಹ 5ನೇ ಕಂಪನಿ ಬಂದು ಒನ್ ಆಫ್ ದ ಫೇಮಸ್ ಬ್ರಾಂಡ್ ಅಂತ ಹೇಳ್ಬೋದು, LIC ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು. ಸೊ ಹೌಸಿಂಗ್ ಫೈನಾನ್ಸ್ ಅಂತ ಅಂದ್ರೆ ಹೌಸಿಂಗ್ ಕನ್ಸ್ಟ್ರಕ್ಷನ್ ಇರ್ಬೋದು ಅಥವಾ ಮೇಜರ್ ಕಮರ್ಷಿಯಲ್ ಕನ್ಸ್ಟ್ರಕ್ಷನ್ಸ್ ಗಳಿಗೆ ಲೋನ್ ಕೊಡ್ತಕ್ಕಂಥ ಅಥವಾ ಫಿನಾನ್ಸ್ ಕೊಡ್ತಕ್ಕಂತಹ ಕಂಪನಿ ಇದಾಗಿರುತ್ತೆ. ಓವರ್ ಆಲ್ 282 ಮಾರ್ಕೆಟಿಂಗ್ ಆಫೀಸಸ್ ಗಳನ್ನ ಕಂಪನಿ ಹೊಂದಿರುತ್ತೆ, 24 ಬ್ಯಾಕ್ ಆಫೀಸ್ಗಳು, 9 ರೀಜನಲ್ ಆಫೀಸಸ್ ಗಳನ್ನ ಈ ಕಂಪನಿ ಹೊಂದಿರುತ್ತೆ. ಹಾಗೆ 40 ಸೆಂಟರ್ಸ್ ಗಳನ್ನ ಆಸ್ ಅ ಕವರೇಜ್ ಸ್ಪೇಸ್ ಆಗಿ ಈ ಕಂಪನಿ ಹೊಂದಿರುತ್ತೆ. ಅಷ್ಟೇ ಅಲ್ಲ, ದುಬೈ ಅಂಡ್ ಕುವೈತ್ ಅಲ್ಲೂ ಕೂಡ ಓವರ್ಸೀಸ್ ಪ್ರೆಸೆನ್ಸ್ ಅನ್ನ ಈ ಕಂಪನಿ ಹೊಂದಿದೆ. ಹಾಗೆ 2427 ನಂಬರ್ ಆಫ್ ಎಂಪ್ಲಾಯೀಸ್ ಗಳನ್ನ ಈ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಕಂಪನಿ 8.5 ರೂಪಾಯಿಯಷ್ಟು ಡಿವಿಡೆಂಡ್ ಗಳನ್ನ ಅನೌನ್ಸ್ ಮಾಡಿದೆ ಪರ್ ಶೇರ್ಗೆ. ಇದನ್ನ ಪರ್ಸೆಂಟೇಜ್ ಗೆ ಕನ್ವರ್ಟ್ ಮಾಡಿ ನೋಡೋದಾದ್ರೆ ಕರೆಂಟ್ ಮಾರ್ಕೆಟ್ ಪ್ರಕಾರ 2.04% ನಷ್ಟು ಡಿವಿಡೆಂಡ್ ಈಲ್ಡ್ ಆಗಿರುತ್ತೆ. ಹಾಗೆ 19 ಸೆಪ್ಟೆಂಬರ್ 2022 ಎಕ್ಸ್ ಡಿವಿಡೆಂಡ್ ಡೇಟ್ ಆಗಿರುತ್ತೆ. ಈ ಡೇಟ್ ಒಳಗಡೆಗೆ ಶೇರ್ ನ ಹೋಲ್ಡ್ ಮಾಡ್ತೀರಾ ಅಂತಂದ್ರೆ ಈ ಡಿವಿಡೆಂಡ್ ಬೆನಿಫಿಟ್ ನಿಮಗೆ ಸಿಗುತ್ತೆ. ಇನ್ನ ಫಿನಾನ್ಸ್ ಕಂಪನಿ ಆಗಿರೋದ್ರಿಂದ ಕ್ಯಾಪಿಟಲ್ ಅಡೆಕ್ವಿಸಿ ರೇಷಿಯೋ ಒನ್ ಆಫ್ ದ ಸೇಫ್ಟಿ ಪ್ಯಾರಾಮೀಟರ್ ಅಂತ ಹೇಳ್ತಾರೆ. ಕಂಪನಿಯ ಫಿನಾನ್ಸ್ ಹೆಲ್ತ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಕ್ಯಾಪಿಟಲ್ ಅಡೆಕ್ವಿಸಿ ರೇಷಿಯೋ ಲಾಸ್ಟ್ ಫಿನಾನ್ಷಿಯಲ್ ಇಯರ್ ಕಂಪೇರ್ ಮಾಡಿ ನೋಡೋದಾದ್ರೆ ಸ್ವಲ್ಪ ಗ್ರೋತ್ ಕಂಡಿದೆ, ಕಡಿಮೆ ಅಂತೂ ಆಗಿಲ್ಲ. ಸೊ ಓವರ್ ಆಲ್ ನೀವು ನೋಡ್ತಾ ಇರಬಹುದು ಇಲ್ಲಿ ಸುಮಾರು 15.28% ಇದ್ದಂತಹ ಕ್ಯಾಪಿಟಲ್ ಅಡೆಕ್ವಿಸಿ ರೇಷಿಯೋ 16.95% ಗೆ ಶಿಫ್ಟ್ ಆಗಿರೋ ಅಥವಾ ಗ್ರೋತ್ ಆಗಿರೋದನ್ನ ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಒನ್ ಆಫ್ ದ ಮೇಜರ್ ಪಾಯಿಂಟ್ ಆಗಿರುತ್ತೆ ಸದ್ಯದ ಮಟ್ಟಿಗೆ ಕಂಪನಿಗೆ ಈ ವಿಷಯ. ಏನು ಇಂಟ್ರೆಸ್ಟಿಂಗ್ ಸ್ಟಾಟ್ ಅಂತ ಅಥವಾ ಸ್ಟಾಟಿಸ್ಟಿಕ್ಸ್ ಅಂತ ಹೇಳೋದಾದ್ರೆ 88% ನಷ್ಟು ಇವ್ರಿಗೆ ಇರ್ತಕ್ಕಂಥ ಬಿಸ್ನೆಸ್ ಏನಿದೆ ಅಥವಾ ಇವ್ರು ಲೋನ್ ಕೊಟ್ಟಿರ್ತಕ್ಕಂಥದ್ದು ಸ್ಯಾಲರಿಡ್ ಎಂಪ್ಲಾಯೀಸ್ ಗಳಿಗೆ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಸಡನ್ ಆಗಿ ಚೇಂಜಸ್ ಗಳು ಮಾಡಬೇಕು ಅಥವಾ ಇಂಟ್ರೆಸ್ಟ್ ರೇಟ್ಸ್ ಗಳನ್ನ ಜಾಸ್ತಿ ಮಾಡಬೇಕು ಅಂತಂದ್ರೆ ಪಾಸಿಬಿಲಿಟಿ ಇಲ್ಲ ಕಂಪನಿಗೆ. ಇನ್ನು ಆ ಕಂಪನಿಯ ನೆಟ್ ಪ್ರಾಫಿಟ್ ಅಥವಾ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳ್ತಾರೆ, ಇದರಲ್ಲೂ ಕೂಡ ಅಷ್ಟೊಂದು ಸಿಗ್ನಿಫಿಕೆಂಟ್ ಗ್ರೋತ್ ಕಂಪನಿಯಲ್ಲಿ ಕಂಡಿಲ್ಲ. ಬರೀ 4% ನಷ್ಟು ಗ್ರೋತ್ ಅನ್ನ ಮಾತ್ರ ಹೊಂದಿರುತ್ತೆ ಕಳೆದ 4-5 ವರ್ಷಕ್ಕೆ ಅಂತ ಕಂಪೇರ್ ಮಾಡಿ ನೋಡೋದಾದ್ರೆ ನೀವು ಇಲ್ಲಿ ಗಮನಿಸ್ತಾ ಇರೋ ಹಾಗೆ. ಸೊ ಓವರ್ ಆಲ್ ಕಂಪನಿಯ ಒಂದು ಪೊಸಿಷನ್ ಏನಿದೆಯೋ ಜಾಸ್ತಿ ಲೋನ್ ಅನ್ನ ಒಂದೇ ಕಡೆಗೆ ಕಾನ್ಸಂಟ್ರೇಟೆಡ್ ವೇದಲ್ಲಿ ರಿಸ್ಕ್ ಇದೆ ಇರೋದು. ಇನ್ ಟರ್ಮ್ಸ್ ಆಫ್ ದ ಸ್ಯಾಲರಿಡ್ ಎಂಪ್ಲಾಯೀಸ್ ಗಳಿಗೆ ಜಾಸ್ತಿ ಲೋನ್ ಕೊಟ್ಟಿರ್ತಾರೆ, ಹಾಗಾಗಿ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಕ್ಕಂತಹ ಪವರ್ ಅಷ್ಟೊಂದಿಲ್ಲ ಕಂಪನಿಗೆ. ಇನ್ನೊಂದು ಕಡೆಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೂಡ ಸ್ಟಾಗ್ನೆಂಟ್ ಆಗಿ ಉಳ್ಕೊಂಡಿರೋದು ಸದ್ಯದ ಮಟ್ಟಿಗೆ ಇರತಕ್ಕಂತಹ ಚಾಲೆಂಜಸ್ ಆಗಿರುತ್ತೆ. ಇವಾಗ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ಮೇಲೆ. LIC ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 418.05 ಆಗಿರುತ್ತೆ. ಪಿ ರೇಷಿಯೋ 7.51, ಡೆಟ್ ಟು ಇಕ್ವಿಟಿ 9.04. ಹಾಗೆ ಓವರ್ ಆಲ್ ಕಳೆದ 5 ವರ್ಷದಲ್ಲಿ 7.23% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಸೇಲ್ಸ್ ಅಲ್ಲಿ ಕಂಡಿದ್ರೆ ಕಂಪನಿ ರಿಟರ್ನ್ ಆನ್ ಇಕ್ವಿಟಿ 10.08% ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ 2.66% ನಷ್ಟು ರಿಟರ್ನ್. ಹಾಗೆ ಕಳೆದ 5 ವರ್ಷದಲ್ಲಿ ನೆಗೆಟಿವ್ 9.19% ನಷ್ಟು ನೆಗೆಟಿವ್ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ಕೊಟ್ಟಿರುತ್ತೆ. ಇನ್ನ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ 200 ಡೇ ಮೂವಿಂಗ್ ಅವರೇಜ್ 375 ಇರುತ್ತೆ. ಇದಕ್ಕೆ ಕಂಪೇರ್ ಮಾಡಿ ನೋಡೋದಾದ್ರೆ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಮೇಲೆ ಟ್ರೇಡ್ ಆಗ್ತಾ ಇರೋದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಹಾಗೆ RSI 71.8 ಅಂದ್ರೆ ಓವರ್ ಬಾಟ್ ಕಂಡೀಷನ್ ಅಂತ ಹೇಳ್ತಾರೆ. 70ರ ಮೇಲೆ ಯಾವ ಕ್ರಾಸ್ ಆಗುತ್ತೋ ಜಾಸ್ತಿ ಜನಗಳು ಬೈ ಮಾಡ್ಬಿಟ್ಟಿದ್ದಾರೆ, ಹೈಯರ್ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಟೆಕ್ನಿಕಲಿ RSI ಪ್ರಕಾರ ಅಂತ ಹೇಳೋದಾದ್ರೆ. ಬಟ್ ಟ್ರೆಂಡ್ ಅಪ್ ಟ್ರೆಂಡ್ ಅಲ್ಲೇ ಇದೆ.
ವೆಲ್ ನಮ್ಮ ಇರ್ತಕ್ಕಂತಹ ಕೊನೆಯ ಕಂಪನಿ ಬಂದು ಗ್ಲೆನ್ಮಾರ್ಕ್ ಲೈಫ್ ಸೈನ್ಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಗ್ಲೆನ್ಮಾರ್ಕ್ ಫಾರ್ಮಾಸ್ಯೂಟಿಕಲ್ಸ್ ಗೆ ಸೇರಿರತಕ್ಕಂತಹ ಕಂಪನಿ ಆಗಿರುತ್ತೆ. ಓವರ್ ಆಲ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಗೆ ಕೆಲಸ ಮಾಡ್ತಾ ಇರ್ತಕ್ಕಂತಹ ಕಂಪನಿಯಲ್ಲಿ ಬೇಕಾಗಿರ್ತಕ್ಕಂತಹ ಇಂಗ್ರೀಡಿಯೆಂಟ್ಸ್ ಗಳನ್ನ ರೆಡಿ ಮಾಡ್ತಕ್ಕಂತಹ ಕಂಪನಿ ಆಗಿರುತ್ತೆ. ಡಿವಿಡೆಂಡ್ ಪ್ರಕಾರ ಅಂತ ಹೇಳೋದಾದ್ರೆ 10.5 ರೂಪಾಯಿ ಡಿವಿಡೆಂಡ್ ಪರ್ಚೇಸ್ ಮಾಡಿರುತ್ತೆ ಪರ್ ಶೇರ್ ಗೆ. ಇದನ್ನ ನಾವು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ತೀವಿ ಅಂತಂದ್ರೆ 2.38% ನಷ್ಟು ಡಿವಿಡೆಂಡ್ ಈಲ್ಡ್ ಈ ಕಂಪನಿದಾಗಿರುತ್ತೆ. ಎಕ್ಸ್ ಡಿವಿಡೆಂಡ್ ಡೇಟ್ 15 ಸೆಪ್ಟೆಂಬರ್ 2022 ಆಗಿರುತ್ತೆ. ಇನ್ನು ಕಂಪನಿಯ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಸುಮಾರು 65 ಕಂಟ್ರೀಸ್ ಗಳಲ್ಲಿ ಗ್ಲೋಬಲ್ ಕಸ್ಟಮರ್ಸ್ ಗಳನ್ನ ಈ ಕಂಪನಿ ಹೊಂದಿರುತ್ತೆ. ಹಾಗೆ 137 ಮೊಲಿಕ್ಯೂಲ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ರೆಡಿ ಮಾಡ್ತಾ ಇದೆ. ಇವರ API ಪೋರ್ಟ್ಫೋಲಿಯೋಸ್ ಅಂತ ನೋಡೋದಾದ್ರೆ ಹಾಗೆ 436 DMFs ಹಾಗೆ CEPs ಗಳನ್ನ ಆಲ್ಮೋಸ್ಟ್ ಮೇಜರ್ ಮಾರ್ಕೆಟ್ಸ್ ಗಳಲ್ಲಿ ಕಂಪನಿ ಹೊಂದಿರುತ್ತೆ ಇವತ್ತಿನ ಮಟ್ಟಿಗೆ. ಇದಷ್ಟೇ ಅಲ್ಲ, ಪ್ರಪಂಚದ 20 ಅತಿ ದೊಡ್ಡ ಕಸ್ಟಮರ್ಸ್ ಗಳನ್ನು ಕೂಡ ಇನ್ ಟರ್ಮ್ಸ್ ಆಫ್ ದ ಫಾರ್ಮಾಸ್ಯೂಟಿಕಲ್ ಅಥವಾ ಈ ಪರ್ಟಿಕ್ಯುಲರ್ ಬಿಸ್ನೆಸ್ ಸಂಬಂಧಪಟ್ಟ ಹಾಗೆ ಈ ಕಂಪನಿ ಹೊಂದಿರುತ್ತೆ. ಒನ್ ಆಫ್ ದ ಮೇಜರ್ ಪಾಯಿಂಟ್ ಅಂತ ಹೇಳ್ಬೋದು ಕಂಪನಿಗೆ ಇರ್ತಕ್ಕಂಥದ್ದು. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಡೆಟ್ ಅಥವಾ ಬಾರೋವಿಂಗ್ಸ್ ಗಳು ಯಾವುದೇ ರೀತಿಯಂತ ಬಾರೋವಿಂಗ್ಸ್ ಗಳು ಕಂಪನಿ ಇಲ್ಲ, ನೀವು ಗಮನಿಸ್ತಾ ಇರಬಹುದು. ಇಲ್ಲಿ ಇದು ಕಂಪನಿ ಒಂದು ಸೂಪರ್ ಪವರ್ ಆಗಿರುತ್ತೆ. ಬೇಸಿಕಲಿ ಸಾಲ ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ಬೆಳವಣಿಗೆ ಕಡೆಗೆ ಜಾಸ್ತಿ ಅವ್ರು ಯೋಚನೆ ಮಾಡಬಹುದಾಗಿರುತ್ತೆ. ಕ್ಯಾಪೆಕ್ಸ್ ರಿಕ್ವೈರ್ಮೆಂಟ್ ಆ ತರದ್ದು ಏನಾದ್ರು ಬಂತು ಅಂತಂದ್ರೆ ಫ್ಲೆಕ್ಸಿಬಿಲಿಟಿ ಇರುತ್ತೆ ಕಂಪನಿಗೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸ್ವಂತವಾಗಿ ದುಡ್ಡು ಅವ್ರ ಹತ್ರ ಇದ್ದಾಗ. ಈ ರೀತಿಯಾದಂತಹ ಒಂದು ಚಾನ್ಸ್ ಕಂಪನಿಗಿದೆ. ಇನ್ನ ಪ್ರಾಫಿಟ್ ಮಾರ್ಜಿನ್ ಗಳು ಅಂತ ಹೇಳೋದಾದ್ರೆ ಹೆಲ್ದಿ ಆಗಿನೂ ಇದೆ. ಬಟ್ ಫಿನಾನ್ಷಿಯಲ್ ಇಯರ್ 2022 ಹಾಗೆ 20 ಗೆ ಕಂಪೇರ್ ಮಾಡಿ ನೋಡೋದಾದ್ರೆ 2 ವರ್ಷದಲ್ಲಿ ಕುಸಿತವನ್ನ ಕಂಡಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ನೋಡ್ತಾ ಇರಬಹುದು ನೀವು. ಫಿನಾನ್ಷಿಯಲ್ 2020ಯಲ್ಲಿ 31% ನಷ್ಟಿತ್ತು ಪ್ರಾಫಿಟ್ ಮಾರ್ಜಿನ್ಸ್ ಗಳು. ಇವತ್ತಿನ ಕಂಡೀಷನ್ ಗೆ ಅದು 29% ಗೆ ಕುಸಿತಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಇದೇ ಸದ್ಯದ ಮಟ್ಟಿಗೆ ಇರ್ತಕ್ಕಂತಹ ಒಂದು ಚಾಲೆಂಜ್ ಅಂತ ಹೇಳ್ಬೋದು. ಈ ಚಾಲೆಂಜಸ್ ಗಳನ್ನೆಲ್ಲ ಮೀರಿ ಕಂಪನಿ ಯಾವ ರೀತಿ ಬರ್ತಕ್ಕಂಥ ದಿನದಲ್ಲಿ ಕೆಲಸ ಮಾಡುತ್ತೆ ಅಂತ ನಾವು ಕಾದ್ ನೋಡ್ಬೇಕಾಗಿದೆ. ಇವಾಗ ಗ್ಲೆನ್ಮಾರ್ಕ್ ಕಂಪನಿಯ ಓವರ್ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ಮೇಲೆ. ಗ್ಲೆನ್ಮಾರ್ಕ್ ಲೈಫ್ ಸೈನ್ಸ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 439.65 ಆಗಿರುತ್ತೆ. ಸ್ಟಾಕ್ PE ಬಂದು 12.63 ಆಗಿದ್ರೆ ಡೆಟ್ ಟು ಇಕ್ವಿಟಿ 0, ಯಾವುದೇ ರೀತಿಯ ಸಾಲ ಇಲ್ಲ. ರಿಟರ್ನ್ ಆನ್ ಇಕ್ವಿಟಿ 29.83% ಆಗಿರುತ್ತೆ. ಹಾಗೆ ಕಳೆದ ಒಂದು ವರ್ಷದಲ್ಲಿ ನೆಗೆಟಿವ್ 34.77% ನಷ್ಟು ನೆಗೆಟಿವ್ ರಿಟರ್ನ್ ಅನ್ನು ಹೂಡಿಕೆದಾರರಿಗೆ ಕೊಟ್ಟಿರುತ್ತೆ ಈ ಕಂಪನಿ. 200 ಡೇ ಮೂವಿಂಗ್ ಆವರೇಜ್ 507. ಸದ್ಯದ ಬೆಲೆ ಇದಕ್ಕಿಂತ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರತಕ್ಕಂಥದ್ದು ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. RSI 14, RSI 14 ಬಂದು ಆಲ್ಮೋಸ್ಟ್ 40.2 40ರ ಕೆಳಗಡೆ ಕ್ರಾಸ್ ಆಯ್ತು ಅಂತಂದ್ರೆ ನೆಗೆಟಿವ್ ಸ್ಟ್ರೆಂತ್ ಅಥವಾ ನೆಗೆಟಿವ್ ಮೂಮೆಂಟಮ್ ಪ್ರೈಸ್ ಅಲ್ಲಿ ಬರ್ತಕ್ಕಂತಹ ಚಾನ್ಸ್ ಇರುತ್ತೆ. ಸ್ನೇಹಿತರೆ, ಇದೇ 6 ಕಂಪನೀಸ್ ಗಳಾಗಿತ್ತು. ಯಾವ ಕಂಪನೀಸ್ ಗಳ ಎಕ್ಸ್ ಡಿವಿಡೆಂಡ್ ಡೇಟ್ ಹತ್ರ ಇದೆ, 5,000 ಕೋಟಿಗಿಂತ ಜಾಸ್ತಿ ಇರತಕ್ಕಂತಹ ಮಾರ್ಕೆಟ್ ಕ್ಯಾಪ್, ಹಾಗೆ 1% ಜಾಸ್ತಿ ಡಿವಿಡೆಂಡ್ ಇರತಕ್ಕಂತಹ ಕಂಪನೀಸ್ ಗಳು ಇದಾಗಿತ್ತು. ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂತಹ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ಲಿ, ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ಫಿನಾನ್ಸ್, ಸ್ಟಾಕ್ ಮಾರ್ಕೆಟ್, ಟ್ರೇಡಿಂಗ್ ರಿಲೇಟೆಡ್ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗಬೇಕು ಅಂತ ಅಂದ್ರೆ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ. ಈ ರೀತಿಯಾದಂತಹ ಮಾಹಿತಿಗಳು ಕನ್ನಡಿಗರಿಗೆ ಕನ್ನಡದಲ್ಲಿ ಇವತ್ತಿನ ಮಟ್ಟಿಗೆ ದೊರೆಯಬೇಕಾಗಿದೆ. ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂತಹ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.